ಜ್ಯೋತಿಷ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ಮಸ್ಥಾನ ಅಂದರೆ ಏನು, ನಮ್ಮ ಜೀವನದಲ್ಲಿ ಕರ್ಮಸ್ಥಾನದ ಪ್ರಾಮುಖ್ಯತೆ ಏನು, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿ ಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೂ, ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತರಿಗೂ ಸರ್ವತಾ ನಿರಂತರವಾಗಿ ತಮ್ಮೆಲ್ಲರ ವೈಯಕ್ತಿಕ ಕುಟುಂಬಗಳನ್ನು ಬದಿಗೊತ್ತಿ ದೇಶದ ರಕ್ಷಣೆಯೇ ದೇಶ ಸೇವೆಯೇ ಈಶ ಸೇವೆ ಅಂತಕ್ಕಂಥ ಸದುದ್ದೇಶದಿಂದ ನಿರಂತರವಾಗಿ ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಆ ಸೈನಿಕ ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರೆಲ್ಲರ ಮನೋಕಾಮನೆಗಳನ್ನು ಕೂಡ ಅತ್ಯಂತ ಶೀಘ್ರವಾಗಿ ಸಿದ್ಧಿಸುವ ಹಾಗೆ ಆ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಅವಳ ಅಡಿದಾವರಗಳಿಗೆ ವಂದಿಸುತ್ತಾ, ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಏನಪ್ಪ ಅಂದರೆ, ವಿಶ್ವಾವಸುನಾಮ ಸಂವತ್ಸರೇ ಉತ್ತರಾಯಣೆ ಶಿಶಿರ ಋತುವಿನ ಮಾಘ ಮಾಸ ಕೃಷ್ಣ ಪಕ್ಷದ ದಶಮಿ ತಿಥಿ ಜ್ಯೇಷ್ಠ ನಕ್ಷತ್ರಯುಕ್ತವಾಗಿ ಗುರುವಾರ ಬಂದಿರತಕ್ಕಂಥದ್ದು. ಏನಪ್ಪ, ಗುರುವಾರವೇ ಪ್ರಧಾನವಾದದ್ದು ಅಂತ. ಗುರು ಅಂತಕ್ಕಂಥದ್ದು ನಮ್ಮ ಬದುಕಿನುದ್ದಕ್ಕೂ ಕೂಡ ನಿರಂತರವಾಗಿ ಗುರುವೇ ಸರ್ವಲೋಕಾನಾಂ ವಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತೇಳಿ ಸಾಕ್ಷಾತ್ ಪರಮೇಶ್ವರನು ದಕ್ಷಿಣಾರೂಪನಾಗಿ, ಅಂದರೆ ದಕ್ಷಿಣದ ದಿಕ್ಕಿಗೆ ಆಸೀನನಾಗಿ, ದಕ್ಷಿಣಾಮೂರ್ತಿಯಾಗಿ, ದಕ್ಷಿಣ ರೂಪನಾಗಿ, ಅಂದರೆ ದಕ್ಷಿಣಕ್ಕೆ ಅಧಿಕಾರಕರಾಗಿರ್ತಕ್ಕಂಥವರು ಪಿತೃದೇವತೆಗಳು. ಹಾಗಾಗಿ ಆ ಎಲ್ಲ ಪಿತೃಗಣದೇವತೆಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆಯುವ ಸಲುವಾಗಿ ಯಾರೆಲ್ಲ ಮನುಷ್ಯನಿಗೆ, ಯಾಕೆಂದರೆ ಅಪೇಕ್ಷೆಗಳಂತಕ್ಕಂಥದ್ದು ನಿತ್ಯ ನಿರಂತರ ನಮ್ಮ ಬದುಕಿನೊಟ್ಟಿಗೆ ಇದ್ದಂಥ ಅಪೇಕ್ಷತೆಗಳನ್ನು, ವಿಶೇಷವಾಗಿ ಮಕ್ಕಳ ಮದುವೆ ವಿಳಂಬ ಆಗ್ತಾ ಇದೆ ಅಂತಕ್ಕಂಥವ್ರು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗ್ತಾ ಇದೆ ಅಂತಕ್ಕಂಥವ್ರು, ಇವತ್ತಿನ ಜ್ಯೇಷ್ಠ ನಕ್ಷತ್ರಕ್ಕೆ ಪ್ರಧಾನ ಕಾರಕನಾಗಿರ್ತಕ್ಕಂಥವನು ಬುಧನಾದುದರಿಂದ ಬುಧನ ಸಂಯೋಜನೆ ಇರತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ವಿಶೇಷವಾಗಿ ಬುದ್ಧಿಕಾರಕನಾಗಿರ್ತಕ್ಕಂಥ ಬುಧನನ್ನು ಆಕ್ಟಿವ್ ಮಾಡಿಕೊಳ್ಳುವ ಸಲುವಾಗಿ, ಅವನನ್ನು ಜಾಗೃತಿ ಮಾಡುವ ಸಲುವಾಗಿ ವಿಶೇಷವಾಗಿ ದಕ್ಷಿಣಾಮೂರ್ತಿಯ ಸನ್ನಿಧಾನಕ್ಕೆ ಇವತ್ತು ನಿಮ್ಮ ಎಲ್ಲ ಪ್ರಾರ್ಥನೆಯನ್ನು ದಕ್ಷಿಣಾಮೂರ್ತಿಗೆ ಸಲ್ಲಿಸುವ ಹಾಗೆ ಪ್ರಾರ್ಥಿಸುತ್ತಾ, ಕಡಲೆಕಾಳು ಹಾರವನ್ನು ಮಾಡಿಕೊಂಡು 136 ಕಡಲೆಕಾಳದ ಹಾರವನ್ನು ಕೆಂಪು ದಾರದಲ್ಲಿ ಆ ಹಾರವನ್ನು ಮಾಡಿಕೊಳ್ಳಿ. ಕಡಲೆಕಾಳನ್ನು ಕಾಬೂಲ್ ಕಡಲೆನೋ ಅಥವಾ ಸಹಜವಾದಂಥ ಕಡಲೆಯನ್ನು ತಗೊಂಡು ಮನೆಯಲ್ಲಿರ್ತಕ್ಕಂಥ ತಾಯಿ, ಯಾವೆಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದೆ, ಉದ್ಯೋಗದಲ್ಲಿ ತೊಂದರೆ ಆಗ್ತಾ ಇದೆ, ಜೊತೆಗೆ ಮದುವೆ ವಿಳಂಬ ಆಗ್ತಾ ಇದೆ ಅಂತಕ್ಕಂಥವ್ರು, ಮುಖ್ಯವಾಗಿ ಏನಪ್ಪ ಅಂದರೆ ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ವಿಶೇಷವಾಗಿ ಹಳದಿ ಬಣ್ಣದ ದಾರದಲ್ಲಿ 139 ಕಾಳನ್ನು ಹಾರವನ್ನು ಮಾಡಿ ಆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ದೇವರಿಗೆ, ಅಂದರೆ ಮದುವೆಗೆ ಸಂಬಂಧಪಟ್ಟ ಹಾಗೆ ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ವಿದ್ಯಾಭ್ಯಾಸಕ್ಕೆ ಅಡಚಣೆಗಳಾಗ್ತಾ ಇದೆ ಅಂತಕ್ಕಂಥವ್ರು ಕೆಂಪು ದಾರದಲ್ಲಿ 136 ಕಡಲೆಕಾಳದ ಹಾರವನ್ನು ಮಾಡಿ ದಕ್ಷಿಣಾಮೂರ್ತಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಒಂದು ವಿವಾಹಕ್ಕೆ, ಒಂದು ವಿದ್ಯಾಭ್ಯಾಸಕ್ಕೆ, ಈ ಎರಡನ್ನು ಮಾಡಿ ಇವತ್ತಿನ ದಿವಸ ಹಳದಿ ಬಟ್ಟೆಯನ್ನು ಅಥವಾ ಹಳದಿಯನ್ನು ಸ್ವಲ್ಪ ಹಾಕಿ, ಅರಿಶಿಣವನ್ನು ಸ್ವಲ್ಪ ಹಾಕಿ ಸ್ನಾನವನ್ನು ಮಾಡಿ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡಿ, ದಕ್ಷಿಣಾಮೂರ್ತಿ ಸನ್ನಿಧಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂಥವ್ರು ಏನು ಮಾಡಬೇಕಪ್ಪ ಅಂದರೆ, ಮನೆಯಲ್ಲೇ ಒಂದು ತುಪ್ಪದ ದೀಪವನ್ನು, ಸ್ವಲ್ಪ ಅರಿಶಿಣ ಮಿಶ್ರಣವನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ಗುರುವನ್ನು ಅನನ್ಯವಾಗಿ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ, ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಮಖ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ ಅಂತಕ್ಕಂಥ ಮಂತ್ರವನ್ನು ಉಚ್ಚರಿಸುವುದರಿಂದ ಮುಖ್ಯವಾಗಿ ವಿದ್ಯಾಭ್ಯಾಸದಲ್ಲಿದ್ದಂಥ ಅಡೆತಡೆಗಳು ನಿವೃತ್ತಿ ಆಗುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ
ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಸರ್ವಶೋಕ ನಿವಾಸಾಯ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಸರ್ವಶೋಕ ವಿನಾಶಾಯ ದಕ್ಷಿಣಾಮೂರ್ತಯೇ ನಮಃ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಸರ್ವಶೋಕ ವಿನಾಶಾಯ ದಕ್ಷಿಣಾಮೂರ್ತಯೇ ನಮಃ. ಸರ್ವಶೋಕ ವಿನಾಶಾಯ ದಕ್ಷಿಣಾಮೂರ್ತಯೇ ನಮಃ ಅಂತಕ್ಕಂಥ ಮಂತ್ರವನ್ನು 139 ಬಾರಿ ಆ ಒಂದು ವಿವಾಹದಲ್ಲಿ ವಿಳಂಬ ಆಗ್ತಾ ಇರತಕ್ಕಂಥವ್ರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇರತಕ್ಕಂಥವ್ರು 136 ಬಾರಿ ಆ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ಈ ಒಂದು ಕೆಲಸವನ್ನು ನಿಯಮಿತವಾಗಿ ಪ್ರತಿ ಗುರುವಾರವನ್ನು ಮಾಡ್ತಾ ಬನ್ನಿ, ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡಿ. ಖಂಡಿತ. ಗ್ರಹಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ರಾಶಿಫಲವನ್ನು ತಿಳ್ಕೊಳ್ಳೋಣ. ನಮಃಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ಎಲ್ಲ ಸನ್ಮಂಗಳವನ್ನು ನವಗ್ರಹಾದಿ ದೇವತೆಗಳು ನಿಮ್ಮೆಲ್ಲರನ್ನು ಕೂಡ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಮೊದಲನೆಯದಾಗಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಹತ್ತಿರದ ಬಂಧುಗಳಿಂದ ಯಾವುದಾದ್ರೂ ವಿಚಾರಾದಿಗಳಲ್ಲಿ ತಗಾದಿಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಪತ್ನಿಯಿಂದ ಸಹಕಾರ ಸಿಗ್ತಕ್ಕಂಥದ್ದು, ಅಡಿಕೆ ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಖರ್ಚಿನಲ್ಲಿ ಹಿಡಿತವಿರಲಿ ಮೇಷರಾಶಿಯವರಿಗೆ. ಇವತ್ತಿನ ದಿವಸ ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ, ಸಾಂಬಶಿವನ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಮೇಲಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಶುಭವಾಗ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ದಿವಸ ತಂದೆ ತಾಯಿಗಳು ಯುಕ್ತರಾಗಿ ಯಾವುದಾದ್ರೂ ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ ಈ ವೃಷಭರಾಶಿಯವರು ತೆರಳಿದ್ದೇ ಆದರೆ ಅಮಿತವಾದಂಥ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಯಾವುದಾದ್ರೂ ಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂತಹ ಸುಯೋಗ ಇರತಕ್ಕಂಥವರು ಇವತ್ತಿನ ದಿವಸ ವಿಶೇಷವಾಗಿ ಹೊರಡುವ ಮುನ್ನ ಕುಲದೇವರ ಪ್ರಾರ್ಥನೆ, ಕುಲಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಲದಾಟ ಇರತಕ್ಕಂಥದ್ದಾಗಿರುತ್ತೆ. ಪತ್ನಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ವಹಿಸಿ. ನೇತ್ರಬಾಧೆ ನಿಮ್ಮನ್ನು ಕಾಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಉದ್ಯೋಗದಲ್ಲೂ ಕೂಡ ಪ್ರಗತಿ ಕ್ಷೀಣ ಅಂತಕ್ಕಂಥದ್ದು ತೋರಿಸ್ತಾ ಇರ್ತಕ್ಕಂಥದ್ದು, ಸ್ವಲ್ಪ ಸಾವಧಾನ ಪ್ರಧಾನವಾಗಿರ್ತಕ್ಕಂಥದ್ದೇ. ಸಮಾಧಾನದಿಂದ ತಾಳ್ಮೆಯಿಂದ ಎಲ್ಲವನ್ನು ಕೂಡ ನೀವು ಗಳಿಸುವಂತಹ, ಜಯವನ್ನು ಸಾಧಿಸುವಂತಹ ಸುಯೋಗ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ. ಇವತ್ತಿನ ದಿವಸ ಮಿಥುನ ರಾಶಿಯವರ ಅನನ್ಯವಾಗಿ ಗುರುಗಳ ದರ್ಶನ, ಗುರುಗಳ ಪ್ರಾರ್ಥನೆ, ರಾಘವೇಂದ್ರ ಸ್ವಾಮಿಗಳ ದರ್ಶನ, ರಾಘವೇಂದ್ರ ಸ್ವಾಮಿಗಳ ಭಾಗ್ಯೋದಯಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಶತ್ರುಗಳೊಟ್ಟಿಗೆ ತಮ್ಮ ಹಿಡಿತವನ್ನು ಸಾಧಿಸಬಹುದಾಗಿರ್ತಕ್ಕಂಥ ಸುಯೋಗ. ಅಪಾಯದಲ್ಲಿದ್ದಂಥವ್ರಿಗೆ ಇವತ್ತಿನ ದಿವಸ ಭಗವತ್ ಪ್ರೇರಣೆಯಿಂದ, ಗುರುಗಳ ಅನುಗ್ರಹದಿಂದ, ಗುರು ದತ್ತಾತ್ರೇಯರ ಅನುಗ್ರಹದಿಂದ ಸುಭದ್ರವಾಗಿರ್ತಕ್ಕಂಥ ಜೀವನವನ್ನು ಸನ್ನಡಿಸುವಂತಹ ಒಂದು ಸುಯೋಗ ಇರತಕ್ಕಂಥದ್ದು. ಗುರುಗಳ ದರ್ಶನ, ದ್ರಾಮ್ ದತ್ತಾತ್ರೇಯಾಯ ನಮಃ ಅಂತಕ್ಕಂಥ ಗುರುಮಂತ್ರದ ಉಚ್ಚಾರದೊಂದಿಗೆ ವೃತ್ತಿಯಲ್ಲಿ ಪ್ರಗತಿ ಕಾಣ್ತಕ್ಕಂಥದ್ದಾಗಿರುತ್ತೆ. ಆಯಾಯ ಸಮಯಕ್ಕೆ ಮಾಡಬೇಕಾದಂಥ ಕೆಲಸಾದಿಗಳನ್ನು ಆ ಸಮಯದಲ್ಲೇ ಮಾಡಿ ಮುಗಿಸತಕ್ಕಂಥದ್ದು ಕಟಕರಾಶಿಯವರಿಗೆ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಕರ್ಮಸ್ಥಾನ ಅಂದರೆ ಏನು ಗುರುಜಿ? ಮನುಷ್ಯನ ಬದುಕಿನಲ್ಲಿ ಧರ್ಮ ಕರ್ಮ ಅಂತಕ್ಕಂಥದ್ದು ಅವನೊಟ್ಟಿಗೆ ಒಡನಾಟದಲ್ಲಿ ಇರ್ತಕ್ಕಂಥದ್ದು. ಎರಡು ದೃಷ್ಟಿಗಳು. ನಮಗೆ ಎರಡು ಕಣ್ಣಿದ್ದರೆ ಮಾತ್ರ ನಾವು ಒಂದು ಕಣ್ಣಲ್ಲಿ ಪ್ರಪಂಚವನ್ನು ನೋಡಲಿಕ್ಕೆ ಸಾಧ್ಯ ಉಂಟು. ಆದರೆ ಕಣ್ಣಿನ ಪ್ರಾಮುಖ್ಯತೆ ಹೇಗಪ್ಪ ಅಂದರೆ, ನಮಗೆ ಚಕ್ಷು ಅಂತ ಕರಿತೀವಿ. ನಾವೀಗ ವಯಸ್ಸಾದ ಕಾಲಕ್ಕೇನಾಗುತ್ತೆ, ಒಂದಷ್ಟು ಸಮಯ ಕಳೀತಾ ಇದ್ದಂಗೆ ಮಂದಗತಿಯಾದಂಥ ಕಣ್ಣು ನಮಗೆ ಆಗುತ್ತೆ. ಅಂದರೆ ಸೂಕ್ಷ್ಮಾತೀತವಾದಂಥ ವಿಚಾರಗಳನ್ನು ನೋಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ಹಾಗೆ ಕರ್ಮಸ್ಥಾನ ಅಂತಕ್ಕಂಥದ್ದು ಅತಿ ಸೂಕ್ಷ್ಮವಾದಂಥ ಸ್ಥಾನ. ಈ ಸೂಕ್ಷ್ಮ ಸ್ಥಾನವೇ ನಮ್ಮ ಬದುಕಿನ ಬುನಾದಿ. ಕರ್ಮಸ್ಥಾನ ಅಂತಕ್ಕಂಥದ್ದು, ಕರ್ಮ ಅಂದರೆ ಏನು? ನಾವು ಮಾಡುವಂಥ ಪ್ರತಿಯೊಂದು ಕೆಲಸವೂ ಕರ್ಮವಾಗೇ ಮಾರ್ಪಡುತ್ತೆ. ಹಾಗಾಗಿ ಕರ್ಮ ಅಂತಕ್ಕಂಥದ್ದು ನಮ್ಮ ಬದುಕಿನ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಜೀವಾಳಕ್ಕೆ ಬೇಕಾಗಿರ್ತಕ್ಕಂಥ ವಸ್ತು, ಸುಭೋಗ ವಸ್ತು ಅಂತ ಕರಿತೀವಿ. ಹಾಗಾಗಿ ಕರ್ಮಸ್ಥಾನ ಅಂತಕ್ಕಂಥದ್ದು ಜಾತಕದಲ್ಲಿ 10ನೇ ಮನೆಯನ್ನು ಕರ್ಮಭಾವ ಅಂತ ಕರಿತೀವಿ. ಈ ಕರ್ಮಸ್ಥಾನ ಅಂತಕ್ಕಂಥದ್ದು ಏನನ್ನು ಸೂಚನೆ ಮಾಡುತ್ತೆ ಅಂದರೆ, ನಾವು ಮಾಡುವಂಥ ಪ್ರತಿಯೊಂದು ಕೆಲಸ. ಈಗ ನಿಮ್ಮದೊಂದು ಕೆಲಸ,
ನನ್ನದೊಂದು ಕೆಲಸ. ಆದರೆ ಆಧ್ಯಾತ್ಮಿಕವಾಗಿ ನಾವಿಬ್ಬರೂ ಕೂಡ ಒಡನಾಟದಲ್ಲಿ ಇದ್ದಾದ ಆಗಿಯೂ ಕೂಡ ಅಂದರೆ ಇಲ್ಲಿ ಪಾತ್ರ ಬೇರೆ ಬೇರೆ ಆಗಿರ್ತಕ್ಕಂಥದ್ದಾಗಿರುತ್ತೆ, ಆದರೆ ತಿಳಿಸುವ ವಿಚಾರ ಒಂದೇ ಆಗಿರುತ್ತೆ. ಹಾಗೆ ನಮ್ಮ ಬದುಕಿನಲ್ಲಿ ನಾವೆಲ್ಲ ಪಾತ್ರ ವಹಿಸ್ಕೊಂಡು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ದಶಮ ಭಾವ ಅಂತಕ್ಕಂಥ ಭಾವದಿಂದ ತಿಳ್ಕೊಳ್ಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಗುರುಜಿ. ಇನ್ನು ಉಳಿದಂತಹ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಪತ್ನಿ ಮಕ್ಕಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ದೂರದ ಪ್ರಯಾಣವನ್ನು ಮಾಡುವಂತಹ ಸುಯೋಗ ಇರತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂತಹ ಆ ಒಂದು ಸುಭಾಗ್ಯದ ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಗೊಂದಲಗಳು ನಿಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳ ಸಹಕಾರ ಇದ್ದಾಗಿಯೂ ಕೂಡ ನೀವೇ ಯಾವುದೋ ವಂಚಿತರಾಗ್ತಕ್ಕಂಥದ್ದು ಇವತ್ತಿನ ದಿವಸ ತೋರಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕೆಲಸದಲ್ಲಿ ನಿಯಮಿತವಾಗಿರ್ತಕ್ಕಂಥ ಕೆಲಸದಲ್ಲಿ ಬೇಕಾಗಿರ್ತಕ್ಕಂಥ ಯಾವೆಲ್ಲ ಆ ಒಂದು ಎಫೋರ್ಟ್ ಅಂತಕ್ಕಂಥದ್ದು ಹೇಳ್ತೀವಿ ಅದನ್ನು ಹಾಕಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತಿನ ದಿವಸ. ಸಿಂಹರಾಶಿಯವರು ಇವತ್ತಿನ ದಿವಸ ಪ್ರಯಾಣವನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಿಮ್ಮ ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಏನಾದರೂ ಈ ಮಂಗ ಅಂತ ಕೋತಿ ಅಂತಕ್ಕಂಥದ್ದು ಏನಿದೆಯೋ ಅಥವಾ ಹಸು ಏನಾದರೂ ಆ ಪ್ರಾಣಿ ವರ್ಗಕ್ಕೆ ಏನಾದರೂ ಸ್ವಲ್ಪ ನೀವು ಆಹಾರವನ್ನು ಕೊಟ್ಟು ನಿಮ್ಮ ಪ್ರಯಾಣವನ್ನು ಮುನ್ನಡೆಸಿದ್ದೆ ಆದರೆ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾಯಿಯೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂಥದ್ದಾಗಿರುತ್ತೆ. ಉತ್ತಮ ಕಾರ್ಯಾದಿಗಳನ್ನು ಮಾಡಬೇಕು ಅಂತಕ್ಕಂಥ ವಿಚಾರಾದಿಗಳಲ್ಲಿ ಕುಟುಂಬದಲ್ಲಿ ಸ್ವಲ್ಪ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ದೂರದ ವಿದೇಶಗಳಲ್ಲಿ ಪ್ರಯಾಣವನ್ನು ಮಾಡಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂದ್ಕೊಂಡಿದ್ದಂಥವ್ರಿಗೆ ತಾಯಿಯಿಂದ ಅದಕ್ಕೆ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ತಾಯಿಯ ಮನವೊಲಿಸುವಂಥ ಕಾಯಕವನ್ನು ಮಾಡಿಕೊಳ್ಳಿ. ಇನ್ನು ಇವತ್ತಿನ ದಿವಸ ಉದ್ಯೋಗದಲ್ಲಿ ವೃತ್ತಿರಂಗದಲ್ಲೂ ಕೂಡ ಸಮಚಿತ್ತವಾದ ಮನಸ್ಥಿತಿಯನ್ನು ಇಟ್ಟುಕೊಂಡಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಯಾಕಂದರೆ ಪಾಲುದಾರಕ ವಿಚಾರಾದಿಗಳಲ್ಲಿ ಸ್ವಲ್ಪ ಜಿಜ್ಞಾಸೆಗಳು ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಇವತ್ತಿನ ದಿವಸ ಕನ್ಯಾ ರಾಶಿಯವರು ಸುಬ್ರಹ್ಮಣ್ಯನ ಪ್ರಾರ್ಥನೆ, ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು, ಗುರು ಸಾರ್ವಭೌಮರ ದರ್ಶನ ಮಾಡ್ತಕ್ಕಂಥದ್ದು, ಸಾಯಿಬಾಬರ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅನಿರೀಕ್ಷಿತವಾಗಿರ್ತಕ್ಕಂಥ ತಿರುಳು, ಏನೋ ಉದ್ಯೋಗದಲ್ಲಿ ಯಾವೆಲ್ಲ ಕೆಲಸಗಳನ್ನು ಇಷ್ಟು ದಿವಸ ಸರಾಗವಾಗಿ ಮಾಡ್ಕೊಂಡು ಬಂದಿದ್ದೀರಾ, ಆದರೆ ಇವತ್ತು ಏನೋ ಅದರಲ್ಲಿ ಒಂದು ಅಚಾನಕ್ಕಾದಂಥ ಅವಘಡಾದಿಗಳು ಸಂಭವಿಸಬಹುದಾದಂಥ ಒಂದು ದಿನವಾದುದರಿಂದ ಸ್ವಲ್ಪ ಜಾಗೃತಿ ಆಗಿರಿ. ಅದರಲ್ಲೂ ಕೂಡ ನಿಮ್ಮ ಮನೋಭಿಲಾಷೆಗಳನ್ನು ಸಿದ್ಧಿಸ್ಕೊಳ್ಬೇಕು ಅಂತಕ್ಕಂಥ ಧಾವಂತ ಇದ್ದಂಥವ್ರಿಗೆ ಏನೋ ಒಂದು ಕಾಡುವಂತಹ ಭೀತಿ ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಪಿತ್ತಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಶಾರೀರಿಕ ವ್ಯಾಧಿಯು ಕೂಡ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಸಹಕಾರ ಕ್ಷೇತ್ರದಲ್ಲಿ ಬ್ಯಾಂಕಿನ ಉದ್ಯೋಗಸ್ಥರಿಗೆ ಇವತ್ತಿನ ದಿವಸ ಸ್ವಲ್ಪ ಮಾತ್ರ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಆಡಿಟಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಾದಿಗಳಲ್ಲೂ ಕೂಡ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲಗುರುಗಳ ದರ್ಶನ ಅಥವಾ ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ರಕ್ತ ಸಂಬಂಧಿಗಳಿಂದ ಅವಮಾನ ಆಗ್ತಕ್ಕಂಥದ್ದಾಗಿರುತ್ತೆ. ಮನಸ್ತಾಪಗಳು ಹೆಚ್ಚಳ ಆಗ್ತಕ್ಕಂಥದ್ದು. ಇನ್ನು ವೃಥಾ ಕಾಲಹರಣ, ಏನೋ ಮಾಡಬೇಕಂತಕ್ಕಂಥ ಈ ಬೆಳಗ್ಗೆ ಎದ್ದಾಗ ಏನನ್ನೋ ಮಾಡಬೇಕು ಅಂದ್ಕೊಂಡಿರ್ತೀರಾ, ಎದ್ದ ನಂತರದಲ್ಲಿ ಏನು ಮಾಡಬೇಕಂತಕ್ಕಂಥ ದಿಕ್ಕೇ ತೋಚದ ಹಾಗೆ ಆ ಒಂದು ಪ್ರವೃತ್ತಿ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಜಾಗೃತಿಯಾಗಿರಿ, ಸಮಾಧಾನವಾಗಿರಿ. ಮುಖ್ಯವಾಗಿ ಇವತ್ತಿನ ದಿವಸ ಗುರು ಸಾಯಿನಾಥರ ದರ್ಶನ, ಓಂ ಸಾಯಿ, ಶ್ರೀ ಸಾಯಿ, ಜಯ ಜಯ ಸಾಯಿ ಅಂತಕ್ಕಂಥ ಸಾಯಿನಾಥನ ದರ್ಶನ ಮಾಡ್ತಕ್ಕಂಥದ್ದು, ಸಾಯಿನಾಥನ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಸಾಯಿನಾಥಾಯ ವಿದ್ಮಹೆ ಶಿರಡಿ ನಿವಾಸಾಯ ಧೀಮಹೆ ತನ್ನೋ ಸರ್ವಪ್ರಚೋದಯಾತ್ ಸರ್ವಮಯವಾಯುಕ್ತನಾಗಿರ್ತಕ್ಕಂಥ ಗುರುವಿನ ಪ್ರಾರ್ಥನೆ ವೃಶ್ಚಿಕ ರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಯಾವ ಗ್ರಹ ಕರ್ಮಸ್ಥಾನದಲ್ಲಿದ್ದರೆ ಉದ್ಯೋಗದಲ್ಲಿ ಅಡೆತಡೆಗಳಾಗುತ್ತೆ ಗುರುಜಿ? ಮೂಲ ಕರ್ಮಸ್ಥಾನ ಅಂತಕ್ಕಂಥದ್ದು ಕಾಲಪುರುಷನ ಜಾತಕದಲ್ಲಿ ಶನಿ ಕರ್ಮಸ್ಥಾನಾಧಿಪತಿ ಆಗ್ತಾನೆ. ಕಾಲಪುರುಷನ ಜಾತಕದಲ್ಲಿ, ನಮ್ಮ ಜಾತಕದಲ್ಲೂ ಯಾವೆಲ್ಲ ಜಾತಕದಲ್ಲಿ ಕರ್ಮಸ್ಥಾನಾಧಿಪತಿ 10ನೇ ಭಾವಾಧಿಪತಿ ಆಗ್ತಾನೆ. 10ನೇ ಸ್ಥಾನಾಧಿಪತಿ ಏನಾದರೂ ಕಲಾಹೀನನಾಗಿದ್ದು, ಬಲಹೀನನಾಗಿದ್ದು, ಶಕ್ತಿಹೀನನಾಗಿದ್ದಾಗ ಉದ್ಯೋಗದಲ್ಲಿ ಅಡೆತಡೆಗಳು ಬರುತ್ತೆ. ನಾವು ಕೆಲವರನ್ನು ನೋಡ್ತೀವಿ, 4 ತಿಂಗಳು ಕೂಡ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಆಗಲ್ಲ. ಯಾವ ಜಾತಕದಲ್ಲಿ ಜಾತಕ ಇಲ್ಲದೆ ಇದ್ದಾಗಲೂ ಕೂಡ ನೋಡಿ, ಜಾತಕ ನಮಗಿಲ್ಲದೆ ಇರ್ಬೋದು, ಆ ಸಮಯದಲ್ಲಿ ಇತ್ತಲ್ವಾ, ಆ ಸಮಯ
ಪ್ರವೃತ್ತಿ ಅಂತಕ್ಕಂಥದ್ದು ಸಮಯ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಯಾರ ಜಾತಕದಲ್ಲಿ ದ್ವಿತೀಯ ಪಂಚಮ ದಶಮಾಧಿಪತಿಗಳು ಏನಾದರೂ ಅಸ್ತರಾಗಿದ್ದಾಗ, ದ್ವಿತೀಯ ಪಂಚಮ ದಶಮಾಧಿಪತಿಗಳೇನಾದರೂ ನೀಚರಾಗಿದ್ದಾಗ, ಅವರು ಬಲವನ್ನು ಕಡಿಮೆ ಹೊಂದಿದ್ದಾಗ ದ್ವಿತೀಯಾಧಿಪತಿ, ಪಂಚಮಾಧಿಪತಿ, ದಶಮಾಧಿಪತಿ ಈ 3 ಗ್ರಹಗಳ ಸುಸ್ಥಿತಿ ಇಲ್ಲದೆ ಇದ್ದಾಗ ಕೆಲವರು ಚೆನ್ನಾಗಿ ದುಡಿತಾ ಇರ್ತಾರೆ, ಸಂಬಳ ತುಂಬ ಕಡಿಮೆ ಇರುತ್ತೆ. ಕೆಲವರು ಕಡಿಮೆ ಕೆಲಸ ಮಾಡ್ತಾರೆ, ಸಂಬಳ ಯಥೇಚ್ಛವಾಗಿರುತ್ತೆ. ಅಲ್ಲಿ ಮುಖ್ಯವಾಗಿ ಪ್ರಧಾನವಾಗಿ ಬರ್ತಕ್ಕಂಥದ್ದೇ ಗುರುವಿನ ಪಾತ್ರ. ಶನಿ ಕರ್ಮಕಾರಕನಾಗಿರ್ತಾನೆ, ಲಾಭವನ್ನು ಕೂಡ ಶನಿಯೇ ಕೊಡ್ತಕ್ಕಂಥವನು. ಯಾಕೆಂದರೆ ಗ್ರಹಗಳಲ್ಲೇ ಅತ್ಯಂತ ಬಲವನ್ನು ಹೆಚ್ಚಿಸುವಂತಹ ಗ್ರಹ ಯಾವುದಾದ್ರೂ ಇದ್ದರೆ ಅದು ಶನಿ ಮಾತ್ರ. ಹಾಗಾಗಿ ಒಂದು ಪೊಸಿಷನ್ ಅಂತ ನಾವೇನು ಕರಿತೀವೋ, ಒಂದು CEO ಅಂತಕ್ಕಂಥದ್ದು, ಒಂದು ಸಂಸ್ಥೆಗೆ ಮುಖ್ಯಸ್ಥರೇ ಆಗಿರ್ತಾರೋ, ಇವರೆಲ್ಲ ಕೂಡ ಶನಿಯ ಉತ್ತಮ ಸ್ಥಿತಿಯಲ್ಲಿದ್ದಾಗ ಮಾತ್ರ ಇವರಿಗೆ ಆ ಪದವಿ ಗಳಿಸ್ಕೊಳ್ಳುವಂಥ ಯೋಗ್ಯತೆ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿದ್ಯೆ ಬೇರೆ, ಜ್ಞಾನ ಬೇರೆ, ಪದವಿ ಬೇರೆ. ಅಂದರೆ ಪದವಿ ಅಂತಕ್ಕಂಥದ್ದು ಪೂರ್ವ ಪುಣ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ ಹೊರತು, ಈ ಜನ್ಮದಲ್ಲಿ ಈಗ ನಾವು ಕೆಲವರನ್ನು IAS ಮಾಡಿರ್ತಾರೆ, ತುಂಬ ಕಷ್ಟಪಟ್ಟು ಮಾಡ್ತಾರೆ. ಯಾಕೆ ಅಂದರೆ ಆ ಸಮಯದಲ್ಲಿ ಆ ಗ್ರಹಗಳ ಸ್ಥಿತಿಮಾನಕ್ಕೆ ಅನುಸಾರವಾಗಿ ಕಷ್ಟಪಡ್ತಾ ಇರ್ತಾರೆ. ಆ ಕಷ್ಟವನ್ನು ಅವರು ತ್ಯಜಿಸಿ ಹೊರಗಡೆ ಬಂದ ತಕ್ಷಣ IAS ಆಫೀಸರ್ ಆದಮೇಲೆ ಅವ್ರ ಬದುಕು ಎಷ್ಟಾಗುತ್ತೆ, ಅವರ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸುಖವನ್ನು ಅನುಭವಿಸಬಹುದಾದಂಥ ಯೋಗವನ್ನು ಆ ಉದ್ಯೋಗ ಕೊಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಕರ್ಮಸ್ಥಾನಾಧಿಪತಿಗಿಂತ ಮುಂಚಿತವಾಗಿ ದ್ವಿತೀಯ ಪಂಚಮಾಧಿಪತಿಗಳು ಸುಭದ್ರವಾಗಿರಬೇಕು. ಖಂಡಿತ ಗುರುಜಿ. ಇನ್ನು ಪದವಿ ಇರುತ್ತೆ, ಬುದ್ಧಿ ಇರುತ್ತೆ, ಎಲ್ಲವೂ ಸಹ ಇರುತ್ತೆ, ಆದರೆ ಎಷ್ಟೇ ದುಡಿದ್ರೂ ಕೈಗತ್ತಲ್ಲ, ದುಡ್ಡು ನಿಲ್ಲಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಗುರುಜಿ? ಧನಕಾರಕನು ಗುರುವು, ದ್ವಿತೀಯಾಧಿಪತಿ ಧನಸ್ಥಾನಕ್ಕೆ ನಾವು, ಯಾಕೆಂದರೆ ಕುಟುಂಬ, ಪ್ರಾಥಮಿಕ ವಿದ್ಯಾಭ್ಯಾಸ, ಧನಸ್ಥಾನವನ್ನು ಕೂಡ ನಾವು ಮುಖ್ಯವಾಗಿ ದ್ವಿತೀಯ ಭಾವವನ್ನು ನೋಡ್ತೀವಿ. ಈಗ ನಮ್ಮ ಮನೆಯಲ್ಲಿ ನಮ್ಮ ತಾತ ಸಂಪಾದನೆ ಮಾಡಿ ಇಟ್ಟಿರ್ತಾರೆ, ನಮ್ಮ ತಂದೆ ಅದನ್ನು ಉಳಿಸಿ ನಮಗೆ ಕೊಡ್ತಾರೆ, ನಾವು ಅದನ್ನು ಏನು ಮಾಡ್ತೀವಿ, ಕಳೆದು ಬಿಡ್ತೀವಿ. ಇದಕ್ಕೇನು ಮುಖ್ಯವಾಗಿ ಭಾಗ್ಯಾಧಿಪತಿಯಾದಂಥ 9ನೇ ಮನೆ ಅಧಿಪತಿ 12ನೇ ಮನೆಯ ಅಧಿಪತಿಯ ಸಂಯೋಜನೆ ಬಂದಾಗ ಅವನ ತನಕ ಇದ್ದಂಥ ಸಂಪತ್ತು ನಷ್ಟ ಆಗ್ಬಿಡುತ್ತೆ. ಹಾಗೆ ಉದ್ಯೋಗದಲ್ಲೂ ಕೂಡ ಈ 2 ಗ್ರಹಗಳ ಕಾಂಬಿನೇಷನ್ ಇದ್ದಾಗ ವ್ಯಯಾಧಿಪತಿ, ಷಷ್ಠಾಧಿಪತಿ, 6ನೇ ಅಧಿಪತಿ ಸಂಯೋಜನೆ ಬಂತು ಅಂತ ಇಟ್ಕೊಳ್ಳಿ. 6ನೇ ಅಧಿಪತಿ ಸಂಯೋಜನೆ ಬಂದ್ಬಿಡ್ತು ಅಂದರೆ ಅವರೇ ನಿಲ್ಲಕ್ಕಾಗಲ್ಲ. ಒಳ್ಳೆ ಸಂಬಳ ಇರುತ್ತೆ, ಆದರೆ ಅವ್ರ ಕೈಲಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯನೇ. ಅವರೇ ಬೇಕು ಅಂತ ಏನೋ ಕಾಲು ತೋಡ್ಕೊಂಡು ಕಾಲು, ಈಗ ನಾವು ನೋಡ್ತೀವಿ ಕೋಳಿ ಜಗಳ ಅಂತ ಏನು ಬರುತ್ತೋ, ಕಾಲು ತೋಡ್ಕೊಂಡು ಜಗಳ ಮಾಡ್ತಾ ಇರ್ತಕ್ಕಂಥವ್ರು. ಯಾಕೆಂದರೆ ಅವ್ರಿಗೆ ತಾಳ್ಮೆ ತುಂಬ ಕಡಿಮೆ ಇರುತ್ತೆ. ಈ 6ನೇ ಅಧಿಪತಿ ಏನಾದರೂ ಭಾವಾಧಿಪತಿ, 6ನೇ ಭಾವಾಧಿಪತಿ ಏನಾದರೂ ಅವನೇನಾದರೂ ಅಸ್ತನಾಗ್ಬಿಟ್ಟ ಅಂದರೆ ಡಿಸಿಷನ್ಸಲ್ಲೇ ರಾಂಗ್ ಆಗ್ತಾ ಇರುತ್ತೆ. ಪದವಿ ಇರುತ್ತೆ, ಅವ್ರಿಗಿಂತ ಕೆಳಗಡೆ ಇದ್ದಂಥವರು ಅವ್ರಿಗೆ ಅದನ್ನು ಹೇಳೋದನ್ನು ಅವ್ರು ತಗೊಳ್ಳಿಕ್ಕೆ ಅವ್ರಿಗೆ ಮನಸ್ಸೇ ಆಗಲ್ಲ. ಆ ಥರ ಭಾವನೆಗಳು ಬಂದ್ಬಿಡುತ್ತೆ. ಯಾಕಂದರೆ ಅವನೇ ನನ್ನ ಕೆಳಗಡೆ ಕೆಲಸ ಮಾಡ್ತಾ ಇರೋನೋ, ಅವನು ಹೇಳಿದ್ರೆ ನನಗೆ ಅವಮಾನ ಆಗುತ್ತೆ ಅಂತಕ್ಕಂಥ ಭಾವನೆ. ಹಾಗಾಗಿ ನಮಗೆ ಮುಖ್ಯವಾಗಿ ಏನಪ್ಪ ಅಂದರೆ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ಫುಟತ್ವ ಇರಬೇಕು. ಅಂದರೆ ಟ್ರಾನ್ಸ್ಪರೆಂಟ್ ಅಂತ ನಾವೇನು ಕರಿತೀವೋ. ಈಗ ವರ್ಕ್ ಅಂತಕ್ಕಂಥದ್ದು, ಯಾಕೆಂದರೆ ಒಂದು ಸಂಸ್ಥೆ ಅಂತ ಆದಾಗ ಸಂಸ್ಥೆಯಲ್ಲಿ ಜವಾನನಿಂದ ದಿವಾನನ ತನಕ ಅದು ಎಲ್ಲ ಅವಶ್ಯಕತೆ ಇದ್ದಂಥವರೇ. ದೇವಸ್ಥಾನವನ್ನು ತಗೊಳ್ಳೋಣ, ಕಸ ಗುಡಿಸೋನಿಲ್ಲ ಅಂದರೆ, ಯಾಕಂದರೆ ದೇವಸ್ಥಾನದಲ್ಲಿ ಅರ್ಚಕನಿಗಿಂತ ಪರಮ ಪವಿತ್ರ ಭಾಗ್ಯಾಧಿಪತಿ ಆಗಿರ್ತಕ್ಕಂಥವನೇ ಕಸ ಗುಡಿಸೋನು. ದೇವರು ಅವನನ್ನು ಅನುಗ್ರಹಿಸಿ ಆನಂತರ ಭಕ್ತರನ್ನು ಅನುಗ್ರಹಿಸ್ತಾನಂತೆ. ಹಾಗಾಗಿ ಯಾವತ್ತೂ ಕೂಡ ನಾವು ಕೀಳಿರುವೆ ಅಂತಕ್ಕಂಥದ್ದಲ್ಲ, ಕೆಲಸವೇ. ಆ ಕರ್ಮಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಈಗ ಶನಿ ಧರ್ಮಕರ್ಮಾಧಿಪತಿ ಅವನೇ, ಧರ್ಮವನ್ನು ಅವನೇ ಮಾಡಿಸ್ತಾನೆ. ಆದರೆ ಧರ್ಮದಲ್ಲಿ ಜಿಜ್ಞಾಸೆ ಹುಟ್ಟಿಸ್ತಾನೆ ಅವನು. ಧರ್ಮ ಮಾಡಿ ಕೆಲವರು ದಾನ ಧರ್ಮ ಮಾಡಿ ಕೊನೆಗೆ ಅವ್ರು ಬೇಸರ ಹಾಕ್ಬಿಟ್ಬಿಡ್ತಾರೆ. ಯಾಕೆಂದರೆ ನೀನು ಮಾಡಿದ್ದು ನಿಂದಲ್ಲ ಅಂತಕ್ಕಂಥ ಪದವನ್ನು ವಾಕ್ಯವನ್ನು ತೋರಿಸ್ಕೊಡ್ತಕ್ಕಂಥವನೇ ಶನಿ. ನಾವು ಏನಪ್ಪ ಇಷ್ಟೆಲ್ಲ ದಾನ ಧರ್ಮ ಮಾಡಿ ನಮ್ಗೆ ಏನೋ ಅದ್ರ ಫಲನೇ ಸಿಗ್ತಾ ಇಲ್ಲ ಅಂತ ನಾವು ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಅದಕ್ಕೆ ಧರ್ಮ ಕರ್ಮಾಧಿಪತಿ ಆಗಿರ್ತಕ್ಕಂಥವನು ಶನಿ. ಖಂಡಿತ ಗುರುಜಿ. ಇನ್ನು ಉಳಿದಂಥ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಕ್ಕಳ ಬಗ್ಗೆ ಸ್ವಲ್ಪ ಅತೀವವಾಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯದಿಂದ ಏನೋ ನಿಮಗೆ ಕೆಡಕಾಗಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಸಂಬಂಧಿಗಳಿಂದ ಇವತ್ತಿನ ದಿವಸ ಯಾವುದೋ ದುರ್ವಾರ್ತೆ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅದರೊಟ್ಟಿಗೆ ನಿಮ್ಮ ಮನಸ್ಥಿತಿಯನ್ನು ಸಮಾಧಾನಕರವಾಗಿಟ್ಕೊಳ್ತಕ್ಕಂಥದ್ದು ಸುಭದ್ರವಾದದ್ದು. ಇವತ್ತಿನ ದಿವಸ
ನ್ಯಾಯಾಂಗದ ವಿಚಾರಾದಿಗಳಲ್ಲೂ ಕೂಡ ಸ್ವಲ್ಪ ತೊಂದರೆಗಳು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಇವತ್ತಿನ ದಿವಸ ಧನುರಾಶಿಯವರು ಮುಖ್ಯವಾಗಿ ಕುಲದೇವರ ಪ್ರಾರ್ಥನೆ, ನಿಮ್ಮ ಇಷ್ಟದೇವರ ಪ್ರಾರ್ಥನೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸರ್ಕಾರಿ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಉನ್ನತ ಪದವಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಸಹೋದ್ಯೋಗಿಗಳೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು. ಆಸ್ತಿ ವಿಚಾರಾದಿಗಳಲ್ಲಿ ಇಷ್ಟೂ ದಿವಸ ಆ ಆಸ್ತಿ ಯಾವುದೇ ಸಮಯದಲ್ಲೂ ಕೂಡ ಅದರೊಟ್ಟಿಗೆ ಮನಸ್ಸು ಇಲ್ಲದೆ ಇದ್ದಂಥದ್ದು ಇವತ್ತಿನ ದಿವಸ ಅಚಾನಕ್ಕಾಗಿ ಅದರೊಟ್ಟಿಗೆ ಯಾರೋ ದಾಳಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಕರ ರಾಶಿಯವರು ಇವತ್ತಿನ ದಿವಸ ಸಾವಧಾನದಿಂದ ಎಲ್ಲ ಕೆಲಸ ಕಾರ್ಯಾದಿಗಳನ್ನು ಕೂಡ ಸುಭದ್ರವಾಗಿ ಆಲೋಚಿಸಿ ಮಾಡ್ತಕ್ಕಂಥದ್ರಲ್ಲಿ ಸುಭದ್ರತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರ ಇವತ್ತಿನ ದಿವಸ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಮದೂತನಾಗಿರ್ತಕ್ಕಂಥ ಆಂಜನೇಯನನ್ನ, ಜೊತೆಗೆ ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಭರತನಾಟ್ಯ, ಕಲೆ, ಸಾಹಿತ್ಯ, ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾರಂಭಿಕ ಆ ಒಂದು ಕಲಿಕೆಯನ್ನು ಇದ್ದಂಥವ್ರಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ನಿಮ್ಮ ಅತೀವವಾದ ನಂಬಿಕೆ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಮುಳುವಾಗಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಆಯುಧಗಳೊಟ್ಟಿಗೆ ದೂರ ಇರಿ. ಮನೆಯಲ್ಲಿ ಯಾವುದೋ ಆಯುಧ ಇಟ್ಕೊಂಡಿರ್ತೀರ, ಕೈ ಕಾಲು ಕಟ್ ಮಾಡ್ಕೊಳ್ತಕ್ಕಂಥದ್ದು, ಈ ರೀತಿ ಆಗಿರ್ತಕ್ಕಂಥದ್ದು ಗೃಹಿಣಿಯರಿಗೆ ಸಂಭವಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತನೇ ದಿವಸ ಅನ್ನಪೂರ್ಣೇಶ್ವರಿಯ ಶಕ್ತನಾಗಿ ಶಿವನನ್ನು ಅಂದರೆ ಸಾಂಬಶಿವನನ್ನು ದರ್ಶನ ಮಾಡ್ತಕ್ಕಂಥದ್ದು. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹೀಚ ಪಾರ್ವತಿ ಅಂತೇಳಿ ಮಾತಾ ಪಾರ್ವತಿಯ ದರ್ಶನ, ಪಾರ್ವತಿಯ ಆರಾಧನೆ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪಾಲುದಾರಕ ವ್ಯವಹಾರಾದಿಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಗುಪ್ತ ಶತ್ರುಗಳು ನಿಮ್ಮನ್ನು ಇವತ್ತಿನ ದಿವಸ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ರೈತರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ನಂಬಿಗಸ್ಥರಿಂದ ನಂಬಿಕೆಯನ್ನು ಯಾರ ಮೇಲೆ ಅತೀವವಾದಂಥ ನಂಬಿಕೆ ಇಟ್ಟಿರ್ತೀರೋ ಅವರಿಂದಲೇ ನಿಮಗೆ ಇವತ್ತಿನ ದಿವಸ ಅಪಮಾನ ಅಥವಾ ಹುನ್ನಾರಾದಿಗಳು ನಡೆಯತಕ್ಕಂಥ ಆ ಸಂದರ್ಭ ಆದುದರಿಂದ ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಅನನ್ಯವಾಗಿ ದತ್ತಾತ್ರೇಯಾಯ ನಮಃ ಅಂತಕ್ಕಂಥ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅಂತೇಳಿ ಗುರುಗಳನ್ನು ಆಶ್ರಯಿಸಿ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಕರ್ಮಸ್ಥಾನದಲ್ಲಿ ಇರೋರಿಗೆ, ಯಾವ ಗ್ರಹದಲ್ಲಿ ಇರೋರಿಗೆ ಯಾವ ಫಲ ದೊರಕುತ್ತದೆ? ಮುಖ್ಯವಾಗಿ ಕರ್ಮಸ್ಥಾನ ಅಂದರೆ ನಾನು ಆಗಲೇ ತಿಳಿಸಿದ ಹಾಗೆ ವೃತ್ತಿಗೆ ಕರ್ಮ ಅಂತ ಕರಿತೀವಿ. ಪ್ರತಿಯೊಬ್ಬರ ಕೆಲಸ, ಕಾಯಕವೇ ಜೀವನದ ಭೂಷಣ ಅಂತ. ಈಗ ಕೆಲವು ಸಂದರ್ಭಗಳಲ್ಲಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಈಗಿಲ್ಲ, ಈಗ ಅದು ಲೋಕಾರೂಢಿ ಹೊರಟೋಯ್ತಿದ್ದು. ಕಾಯಕವೇ ಜೀವನ ಭೂಷಣಂ ಅಂತ. ಕಾಯಕ ಅಂತಕ್ಕಂಥದ್ದು ಕೆಲಸ. ಯಾಕೆಂದರೆ ನಮಗೆ ಕೆಲಸ ಇಲ್ಲದೆ ಇದ್ದಾಗ ಈ ಕೆಲಸ ಅಂತಕ್ಕಂಥದ್ದು ಅಸ್ತೋದಕದಿಂದ ಪ್ರಾರಂಭ ಆಗುತ್ತಂತೆ. ಪ್ರತಿಯೊಂದು ಕೆಲಸವು ಎಲ್ಲಿಂದ ಪ್ರಾರಂಭ ಆಗುತ್ತೆ? ನಾವೀಗ ದೇವತಾ ಉಪಾಸನೆಯನ್ನು ಮಾಡಬೇಕಾದ್ರೆ ದೇವಸ್ಥಾನಗಳಿಗೆ ಎಲ್ಲಾದರೂ ಹೋದಾಗ ಪೂಜೆನ ಪ್ರಾರಂಭ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ? ನೀರು ಹಾಕ್ಕೊಳ್ತೀವಿ. ನೀರು ಹಾಕ್ಕೊಂಡು ಅಕ್ಷತೆ ಹೂವನ್ನು ಕೈಯಲ್ಲಿ ಇಟ್ಕೊಂಡು ಆನಂತರ ದೇವರ ಪ್ರಾರ್ಥನೆಯನ್ನು ಮಾಡ್ತೀವಿ. ಹಾಗೆ ಈ ಅಸ್ತಭೂಷಣಂ ಅಂದರೆ ಕರ್ಮ ಅಂತಕ್ಕಂಥದ್ದು ಅಸ್ತಭೂಷಣವಾಯುಕ್ತವಾಗಿರ್ಬೇಕಂತಾರೆ. ಅಸ್ತ ಅಂತಕ್ಕಂಥದ್ದು ಮನುಷ್ಯನಿಗೆ ನಿರಂತರವಾಗಿ, ಯಾಕೆಂದರೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಆಶೀರ್ವಾದ ಮಾಡಬೇಕಾದ್ರೂ ಹೀಗಂತೀವಿ, ಒಳ್ಳೆಯದಾಗಲಿಯಪ್ಪ ಅಂತ ಹೀಗಂತೀವಿ. ಅಂದರೆ ಅಸ್ತ ಅಂತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಸ್ವರೂಪ. ಈ ಲಕ್ಷ್ಮೀನಾರಾಯಣರು ಎರಡೂ ಕೈಯಿಂದ ಸಂತೋಷವಾಗಿರಿ ಅಂದಾಗ ಅವರ ಬದುಕು, ಯಾಕೆಂದರೆ ಆ ತಲ್ಲೀನತೆಯಿಂದ ಬಂದಾಗ ಖಂಡಿತ ಫಸಲಿಸುತ್ತೆ. ಹಾಗಾಗಿ ಉದ್ಯೋಗ ಅಂತಕ್ಕಂಥದ್ದು ಮೊದಲನೆಯದಾಗಿ ಕರ್ಮಸ್ಥಾನದಲ್ಲಿ ದಶಮಕ್ಕೆ ರವಿ ಇದ್ದರೆ ಅಪವಾದ ಇದೆ. ಆದರೆ ದಶಮಾಧಿಪತಿ ಆಗಿದ್ದರೆ ಖಂಡಿತ ಅವನಿಗೆ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥದ್ದಾಗಿರುತ್ತೆ. ದಶಮಾಧಿಪತಿ ಆಗಿದ್ದು ಉಚ್ಚನಾಗಿದ್ದಾನೆ ಅಂತ ಇಟ್ಕೊಳ್ಳಿ, ರಾಜಕೀಯದಲ್ಲಿ ಉತ್ತುಂಗದಲ್ಲಿ ಇರ್ತಾನೆ. ಹಾಗೆ ಕುಜನಿದ್ದ ಅಂತ ಇಟ್ಕೊಳ್ಳಿ, ಮಿಲ್ಟ್ರಿಗೆ ಸೇರಿಬಿಡ್ತಾನೆ. ಕುಜನೇನಾದರೂ ಪಂಚಮಾಧಿಪತಿ ಆಗಿದ್ದು ದಶಮದಲ್ಲಿದ್ದ ಅಂದರೆ ಮಿಲ್ಟ್ರಿಯಲ್ಲಿ ಇವತ್ತು ನಾವು ಉನ್ನತ ಅಧಿಕಾರಿಗಳನ್ನು ಯಾರು ನೋಡ್ತೀವೋ ಅವರೆಲ್ಲ ಕೂಡ ಪಂಚಮಾಧಿಪತಿಯಾಗಿ ಅವನು ದಶಮದಲ್ಲಿದ್ದಾಗ ಅವನು ಆ ಸುಭದ್ರ ಯೋಗವನ್ನು ಪಡ್ಕೊಳ್ತಾನೆ. ಯೋಗ ಸುಭದ್ರ ಯೋಗ ಅಂತಕ್ಕಂಥದ್ದು. ಹಾಗಾಗಿ ಬುಧನ ಬಂದ ಅಂತ ಇಟ್ಕೊಳ್ಳಿ, ಬುಧನು ಆಡಿಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥವನು, ಒಳ್ಳೆ ಲೆಕ್ಕಾಚಾರ ಹಾಕ್ಬಿಡ್ತಾನೆ. ಅವನೆಲ್ಲಿರ್ತಾನೆ? ಒಳ್ಳೆ ಆಡಿಟರ್ ಆಗಿಬಿಡ್ತಾರೆ ಅವರು. ಈ ಮೂಲ ಏನಪ್ಪ ಅಂದರೆ ದ್ವಿತೀಯ ಪಂಚಮಾಧಿಪತಿಗಳಾಗಿರಬೇಕು. ಬೇರೆ ಯಾವುದೋ ಗ್ರಹಗಳಾಗಿದ್ದಾಗ ಈಗ ಪಾಪ ಎಲ್ಲ ಓದಿರ್ತಾರೆ, ಬುಧನ್ ಚೆನ್ನಾಗಿದ್ದಾನೆ ಅಂತ ಇಟ್ಕೊಳ್ಳಿ, ಚಂದ್ರನ್ ಚೆನ್ನಾಗಿದ್ದಾನೆ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಓದ್ತಾರೆ, ಕೆಲಸನೇ ಇರಲ್ಲ ಅವರಿಗೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಶನಿಯ ಹಿಡಿತದಲ್ಲಿದ್ದಂಥ 2 ರಾಶಿಗಳೇನಿದ್ದಾವೋ ಆ ರಾಶಿಗಳ ಅಧಿಪತಿಯಾಗಿರ್ತಕ್ಕಂಥ ಶನಿಯಿಂದ ಬಿಡುಗಡೆ ಆಗಿರಬೇಕು. ಯಾರು? ಕರ್ಮಧರ್ಮಾಧಿಪತಿಗಳು. ಹಾಗಾಗಿ
ಗುರು ಪ್ರಧಾನವಾಗಿದ್ದರೆ ಒಳ್ಳೆ ಬೋಧಕರಾಗ್ತಾರೆ. ಶುಕ್ರನ ಪ್ರಧಾನವಾಗಿದ್ದರೆ ಮುಖ್ಯವಾಗಿ ಏನು ಸಿನಿಮಾ ರಂಗದಲ್ಲಿ ಇವಾಗ ಒಂದು ಚೇರ್ಮನ್ ಪೋಸ್ಟು ಆ ಥರ ಅಂದರೆ ಹಿಡಿತಾ ಇರತಕ್ಕಂಥದ್ದು ಅಂತ. ಹಾಗೆ ವ್ಯವಹಾರ ವ್ಯಾಪಾರ ದಶಮದಕ್ಕೆ ಶುಕ್ರ ಬಂದು ಶುಕ್ರನೊಟ್ಟಿಗೆ ಏನಾದರೂ ರಾಹು ಬಂದ ಅಂತ ಇಟ್ಕೊಳ್ಳಿ, ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಅವ್ರಿಗೆ. ಬಟ್ಟೆ ವ್ಯಾಪಾರ, ಬಟ್ಟೆಯನ್ನು ಅಂದರೆ ಏನಂತ ನಾವು ಕ್ರಿಯೇಟರ್ ಅಂತ ಏನು ಕರಿತೀವೋ ಆ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಈ ಗಾರ್ಮೆಂಟ್ಸ್ ಎಲ್ಲ ಕೂಡ ಕ್ರಿಯೇಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ಯಾಷನ್ ಅಂತಕ್ಕಂಥದ್ದು ಏನಕ್ಕೆ ಫ್ಯಾಷನಬಲ್ ಆಗಿರ್ತಾರೆ. ಹಾಗೆ ಬದುಕು ದಶಮ ಸ್ಥಾನಕ್ಕೆ, ಪಂಚಮ ಸ್ಥಾನಕ್ಕೆ, ಪೂರ್ವಪುಣ್ಯ ಸ್ಥಾನಕ್ಕೆ, ದ್ವಿತೀಯ ಸ್ಥಾನಕ್ಕೆ, ಕುಟುಂಬ ಸ್ಥಾನಕ್ಕೆ ಟ್ರಯಾಂಗಲ್ ಥರ ಇರುತ್ತೆ. ಖಂಡಿತ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕರ್ಮಸ್ಥಾನದ ಬಗ್ಗೆ ಹಾಗೂ ಶನಿಯ ಬಗ್ಗೆ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.